ಮೊದಲಿಗೆ ಹೆಡ್ಲೈನ್ಸ್. ತುಂಬಿ ಹರಿಯುತ್ತಿರುವ ಕೃಷ್ಣಾ ತುಂಗಭದ್ರಾ ನದಿಗಳು, ಹೂವಿನಡಗಿ ಸೇತುವೆ ಸಂಪೂರ್ಣ ಮುಳುಗಡೆ, ಕಲಬುರಗಿ ಸಂಚಾರ ಸ್ಥಗಿತ, ಕೊಪ್ಪರ ಸೇರಿ ಹಲವು ದೇವಸ್ಥಾನಗಳು ಮುಳುಗಡೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣ, ಅಲೆಮಾರಿಗಳಿಗೆ ಅನ್ಯಾಯವಾಗದಂತೆ ಕ್ರಮ ವಹಿಸಲಿ, ರವೀಂದ್ರನಾಥ್ ಪಟ್ಟಿ. ಅಂಗನವಾಡಿ ಕಾರ್ಯಕರ್ತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನಾ ಧರಣಿ. ಆಗಸ್ಟ್ 24ರಂದು ಛಲವಾದಿ ಮಹಾಸಭಾದ ಮಹಿಳಾ ಘಟಕದಿಂದ ಪ್ರತಿಭಾ ಪುರಸ್ಕಾರ, ಅರ್ಚನಾ ಸುಂಕಾರಿ ಮಾಹಿತಿ. ದೇವರಾಜು ಅರಸು ಆಶಯಗಳಿಗೆ ಸರ್ಕಾರ ಬದ್ಧತೆ ಇದ್ದರೆ ಸಾಗುವಳಿ ಮಾಡುವ ರೈತರಿಗೆ ಸಾಗುವಳಿ ಚೀಟಿ ನೀಡಲಿ, ಮಾರಪ್ಪ ಹರವಿ. ಆಗಸ್ಟ್ 22ರಿಂದ 31ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಾಬೂನು ಮೇಳ, ಗಂಗಪ್ಪ. ಗಣೇಶೋತ್ಸವದ ಅಂಗವಾಗಿ ಕಾಸಬಾವಿ ಸ್ವಚ್ಛತೆ ಕಾರ್ಯ ಆರಂಭ. ಶ್ರೀ ಉರ್ಕುಂದಿ ಈರಣ್ಣ ದೇವಸ್ಥಾನ ಗರುಡಗಂಬ ಸ್ಥಾಪನೆ, ವಿಶೇಷ ಪೂಜೆ, ಮೆರವಣಿಗೆ. ನಗರದ ಗಂಜ್ ಕಲ್ಯಾಣ ಮಂಟಪದ ಶ್ರೀ ಗಣೇಶ ಮಂದಿರಕ್ಕೆ 4.5 ಕೆಜಿ ಬೆಳ್ಳಿ ಆಭರಣ ಸಮರ್ಪಣೆ. ಮತ್ತು ಯೂನಿಯನ್ ಬ್ಯಾಂಕ್ನಲ್ಲಿ ಆಕಸ್ಮಿಕ ಬೆಂಕಿ, ಪೀಠೋಪಕರಣ ಎಸಿ ಸುಟ್ಟು ಭಸ್ಮ. ಬಸವಸಾಗರ ಜಲಾಶಯದಿಂದ 2.65 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರುವ ಪರಿಣಾಮ ಹೂವಿನಡಗಿ ಸೇತುವೆ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದು ತಾಲೂಕಾಡಳಿತದಿಂದ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ದೇವದುರ್ಗದಿಂದ ಕಲಬುರಗಿ, ಸುರಪುರ ಮತ್ತು ಯಾದಗಿರಿಗೆ ಹೋಗುವ ಪ್ರಯಾಣಿಕರು ತಿಂತಿಣಿ ಬ್ರಿಡ್ಜ್ ಮೂಲಕ ತೆರಳುತ್ತಿದ್ದಾರೆ. ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಇದೇ ರಸ್ತೆ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು, ಕೃಷ್ಣಾ ನದಿ ಪಾತ್ರದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ನದಿ ದಂಡೆಯಲ್ಲಿರುವ ಭತ್ತ ಬೆಳೆದ ಜಮೀನುಗಳಿಗೆ ನೀರು ನುಗ್ಗಿವೆ. ನದಿ ಪಾತ್ರದಲ್ಲಿರುವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ನದಿಗೆ ಹೋಗುವ ರಸ್ತೆಗಳು ಕಿತ್ತು ಹೋಗಿದ್ದು ತಿರುಗಾಟ ದುಸ್ತರವಾಗಿದೆ. ಐತಿಹಾಸಿಕ ಕೊಪ್ಪರದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹಾಗೂ ಗೂಗಲ್ನ ಶ್ರೀ ಪ್ರಭುಲಿಂಗ ದೇವಸ್ಥಾನ, ಬೆಣಕಲ್ ಬಳಿ ಇರುವ ಶ್ರೀ ಅಣ್ಣಮಲ್ಲೇಶ್ವರ ದೇವಸ್ಥಾನ, ಹೂವಿನಡಗಿ, ಗಡ್ಡೆಗೋಳಿ ಬಸವೇಶ್ವರ ದೇವಸ್ಥಾನಗಳು ಜಲಾವೃತಗೊಂಡಿದ್ದು ದರ್ಶನ ಪೂಜೆ ವಿಧಿ ವಿಧಾನಗಳನ್ನ ನಿಲ್ಲಿಸಲಾಗಿದೆ. ನದಿಯಲ್ಲಿ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ಹಾವು, ಮೊಸಳೆ ಸೇರಿದಂತೆ ಜಲಚರಗಳು ನದಿ ದಂಡೆ ಬಳಿ ಬರುತ್ತಿವೆ. ಹೀಗಾಗಿ ನದಿ ಪಾತ್ರದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಆಲ್ಮಟ್ಟಿ ಮತ್ತು ಬಸವಸಾಗರ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗುತ್ತಿದ್ದು ಮತ್ತೊಂದು ಪ್ರವಾಹ ಸಮಸ್ಯೆ ಎದುರಿಸಬೇಕಾಗುತ್ತದೆಯೇ ಎಂಬ ಆತಂಕ ಮೂಡಿಸಿದೆ. ತಹಶೀಲ್ದಾರ್ ಅಮರೇಶ್ ಬಿರಾದರ್ ಹಾಗೂ ತಾಲೂಕ್ ಪಂಚಾಯತ್ ಇಒ ಬಸವರಾಜ್ ಹಟ್ಟಿ ನೇತೃತ್ವದ ತಂಡಗಳು ನದಿ ಪಾತ್ರದಲ್ಲಿ ಬಿಡಾರ ಹೂಡಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಹೋರಾಟ ತಾರ್ಕಿಕ ಅಂತ್ಯ ಕಂಡಿದ್ದು, ರಾಜ್ಯ ಸರ್ಕಾರ 2 ಸದನಗಳಲ್ಲಿ ಮಂಡಿಸಿ ಕಾನೂನು ರೂಪಿಸಿ ಖಾಲಿ ಇರುವ ನೇಮಕಾತಿಗೆ ಮುಂದಾಗಬೇಕೆಂದು ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ 2011ರಿಂದಲೇ ಒಳ ಮೀಸಲಾತಿ ಕುರಿತು ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ರಾಜ್ಯ ಸರ್ಕಾರ ದತ್ತಾಂಶ ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನ ರಚಿಸಿತ್ತು. ವರದಿಯನ್ನ ಅಂಗೀಕರಿಸಿರುವ ರಾಜ್ಯ ಸರ್ಕಾರ ಮಾದಿಗ, ಹೊಲೆಯ ಸಂಬಂಧಿತ ಜಾತಿಗಳಿಗೆ ಸಮಾನವಾಗಿ ಮೀಸಲು ಹಂಚಿಕೆ ಮಾಡಲು ನಿರ್ಧರಿಸಿದೆ. ಆದರೆ ಅಲೆಮಾರಿಗಳಿಗೆ ಅನ್ಯಾಯವಾಗಿದ್ದು ಸರಿಪಡಿಸಲು ಸರ್ಕಾರ ಮುಂದಾಗಬೇಕು ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಪರಿಶಿಷ್ಟ ಮೀಸಲಾತಿಯನ್ನ 15% 17% ಹೆಚ್ಚಿಸಲು ನಿರ್ಧರಿಸಿ ಕೇಂದ್ರಕ್ಕೆ ಶೆಡ್ಯೂಲ್ 9 ತಿದ್ದುಪಡಿಗೆ ಶಿಫಾರಸು ಮಾಡಿದ್ದರು. ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿರಲಿಲ್ಲ. 17% ಮೀಸಲು ಹೆಚ್ಚಿಸಿರುವುದನ್ನ ಪ್ರಶ್ನಿಸಿ ಕೆಇಟಿ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿತ್ತು. ಸರ್ಕಾರ ಸ್ಪಷ್ಟೀಕರಣ ನೀಡುವ ಮೂಲಕ ಗೊಂದಲ ನಿವಾರಿಸಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು 59 ಜಾತಿಗಳಿಗೆ ಒಂದು ಗುಂಪು ಮಾಡಿ 1%
ಮೀಸಲಾತಿ ನೀಡಲು ಶಿಫಾರಸು ಮಾಡಿತ್ತು. ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವಾಗಿದ್ದು ಸರ್ಕಾರ ಪುನರ್ ಪರಿಶೀಲಿಸಿ ನ್ಯಾಯಯುತ ಮೀಸಲು ನಿಗದಿಪಡಿಸಬೇಕು ಎಂದರು. ಬಲಗೈ ಸಂಬಂಧಿತ ಜಾತಿಗಳಾದ ಬೇಗಾರ್, ಬ್ಯಾಗಾರ್ ಜಾತಿಯನ್ನ ಸಿ ಪ್ರವರ್ಗ ಪಟ್ಟಿಯಲ್ಲಿ ಸೇರಿಸಲಾಗಿದ್ದು ಪ್ರವರ್ಗ ಬಿಗೆ ಸೇರಿಸಬೇಕು. 1928ರಲ್ಲಿ ಮೈಸೂರು ಮಹಾರಾಜರು ಮೀಸಲು ನಿಗದಿಪಡಿಸಿ 800 ಶಾಲೆಗಳನ್ನ ಆರಂಭಿಸಿದ್ದರು. ಛಲವಾದಿ ಸಮಾಜದ ಜನರು ಅಂದಿನಿಂದಲೇ ಶಿಕ್ಷಣ ಪಡೆದು ಸರ್ಕಾರಿ ಉದ್ಯೋಗಿಗಳಾಗಿದ್ದಾರೆ. ಮಾದಿಗ ಸಮಾಜದ ಸಮಾನ ಜನಸಂಖ್ಯೆ ಸಮುದಾಯ ಹೊಂದಿದೆ. ಸರ್ಕಾರ ರಾಜಕೀಯವಾಗಿ ಮೀಸಲು ಬಳಕೆ ಮಾಡದೆ ಕೂಡಲೇ ಕಾನೂನು ರೂಪಿಸಿ ನೇಮಕಾತಿ ನಡೆಸಬೇಕು ಎಂದರು. 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಗಳ ಉಪಜಾತಿಗಳು ಹೋರಾಟ ಮಾಡುತ್ತಾ ನಿನ್ನೆಗೆ ಅದು ಅಂತಿಮ ತಾರೀಕಿಗೆ ಮುಟ್ಟಿದೆ. ಈಗಾಗಲೇ ಸರ್ಕಾರ ಅದನ್ನು ಒಪ್ಪಿಕೊಂಡು 3 ಗುಂಪುಗಳನ್ನು ವಿಂಗಡಣೆ ಮಾಡಿದೆ. ಈ ಹಿಂದೆ 35 ವರ್ಷಗಳಿದ್ದರೂ 20 ವರ್ಷಗಳ ಕಾಲ ಅದು ಸರ್ಕಾರ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು. ಎಲ್ಲರೂ ಹೇಳ್ತಾರೆ 35 ವರ್ಷಗಳ ಹೋರಾಟ 2011ರಿಂದ 2024ವರೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತಂತೆ. ಅದು ಹೋರಾಟ ಅಲ್ಲ. ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದ್ದಾಗ ಯಾವ ಹೋರಾಟ ಮಾಡಿದ್ರೆ ಯಾವುದೇ ರಾಜ್ಯ ಸರ್ಕಾರಗಳು ಅದನ್ನು ಜಾರಿ ಮಾಡಂಗಿಲ್ಲ. ಬೇಕಂದ್ರೆ ಮಾದಿಗ ಸಮಾಜದವರು ಬೇರೆಯವರು 35 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಪತ್ರಿಕೋಟಿ ಮುಖಾಂತರ 2011ರಿಂದ 2024ವರೆಗೆ ಎವಿ ಚಿನ್ನಯ ವರ್ಷ ಆಂಧ್ರ ಪ್ರದೇಶ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತು. ಸಂತೋಷ್ ಹೆಗಡೆ ಅವರು ಏನ್ ಮಾಡಿದ್ರು, 9 ಶೆಡ್ಯೂಲ್ ಅಮೆಂಡ್ಮೆಂಟ್ ಮಾಡಲಾರದೆ ರಾಜ್ಯ ಸರ್ಕಾರಗಳಂತೆ ಮಾಡಿದ್ರು. ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು 2024ಕ್ಕೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ಮಾಡಬಹುದು. ಮಾಡಬೇಕಾದ್ರೆ ಅದು ಇಂಪೆರಿಕಲ್ ಡಾಟಾ ತಗೊಂಡು ಎಲ್ಲಾ ಜಾತಿಗಳಿಗೆ ನ್ಯಾಯ ಒದಗಿಸಿಕೊಳ್ಳಬೇಕಂತ ಮಾಡಿದ್ದು. ಅದರಂತೆ ರಾಜ್ಯ ಸರ್ಕಾರವು ನಿವೃತ್ತಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಒಂದು ಸಮಿತಿಯು ತನ್ನ ವರದಿ ಸಲ್ಲಿಸಿದ ನಂತರ ಮೊನ್ನೆ 19 ತಾರೀಕಿಗೆ ಸರ್ಕಾರ ಅದನ್ನು ಒಪ್ಪಿಗೆ ನೀಡಿದೆ. ನಾಗಮೋಹನ್ ದಾಸ್ ಅವರು 4 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಎ ಗುಂಪಿಗೆ ಅಲೆಮಾರಿ ಜಾತಿಗಳು ಮತ್ತು ಬಿ ಗುಂಪಿಗೆ ಮಾದಿಗ ಸಮಾಜಗಳು, ಸಿ ಗುಂಪಿಗೆ ಛಲವಾದಿ ಗುಂಪುಗಳು, ಡಿ ಗುಂಪಿಗೆ ಏತರ ಜಾತಿಗಳು ಲಂಬಾಣಿಗಳು ಮಾಡಿದ್ರು. ಈ ಗುಂಪಿಗೆ ಬಲಗೈ ಸಂಬಂಧಿತ ಎಡಗೈ ಸಂಬಂಧಿತ ಜಾತಿಗಳಾದ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರಗಳಲ್ಲಿ ಸೇರಿಸಿದ್ರು. ಆದರೆ ರಾಜ್ಯ ಸರ್ಕಾರ ಇದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತ ಹೇಳಿ ಅವರು 3 ಗುಂಪುಗಳು ವಿಂಗಡಣೆ ಮಾಡಿದ್ರು. ಎ ಗುಂಪಿಗೆ ಮಾದಿಗ ಸಮಾಜಕ್ಕೆ 6 ಮತ್ತು ಬಿ ಗುಂಪಿಗೆ 6 ಛಲವಾದಿ ಗುಂಪಿಗೆ, ಸಿ ಗುಂಪಿಗೆ ಪೂರ್ವಪಡಿತ ಸಮಾಜಗಳ ಜೊತೆಗೆ 49 ಜಾತಿ ಅಲೆಮಾರಿಗಳನ್ನು ಸೇರಿಸಿ ಒಂದು ಗುಂಪು ಮಾಡಿ 5 ಮಾಡಿ. ಈ ಸಂದರ್ಭದಲ್ಲಿ ನರಸಿಂಹಲು ನೆಲಹಾಳ್, ಭಾಸ್ಕರ್ ರಾಜ್, ಕೆ ಪರಶುರಾಮ್, ಮಹೇಶ್, ಯಲ್ಲಪ್ಪ ಬೊಮ್ಮನಾಳ್, ಸಂತೋಷ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಐಸಿಡಿಎಸ್ ಯೋಜನೆಯನ್ನ ಸರಳೀಕರಿಸಿ ಫಲಾನುಭವಿಗಳನ್ನ ಆಕರ್ಷಿಸಲು ಮುಖಚೆಹರೆ ಗುರುತಿಸುವ ಕ್ರಮವನ್ನು ಅಳವಡಿಸಲಾಗಿದ್ದು ಇದರಿಂದ ತೊಂದರೆಗಳಾಗುತ್ತಿರುವುದರಿಂದ ಕೂಡಲೇ ಇದನ್ನ ಕೈಬಿಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ಐಸಿಡಿಎಸ್ ಯೋಜನೆಗೆ 50 ವರ್ಷಗಳು ಪೂರೈಸುತ್ತಿದ್ದು ಯೋಜನೆಯನ್ನ ಸರಳೀಕರಿಸಿ ಫಲಾನುಭವಿಗಳನ್ನ ಆಕರ್ಷಿಸಲು ಸರ್ಕಾರ ಕ್ರಮಗಳನ್ನ ರೂಪಿಸಬೇಕಿತ್ತು. ಆದರೆ ಅದರ ಬದಲಾಗಿ ಸಂಕೀರ್ಣಗೊಳಿಸಲಾಗುತ್ತಿದೆ ಎಂದು ದೂರಿದರು. ಯಾವುದೇ ಸೌಲಭ್ಯಗಳನ್ನ ಕೊಡದೆ ಮುಖಚೆಹರೆ ಗುರುತಿಸುವ ಕ್ರಮವನ್ನ ಅಳವಡಿಸಿದ್ದರಿಂದ ಕ್ಷೇತ್ರ ಮಟ್ಟದಲ್ಲಿ ಹಲವಾರು ತೊಂದರೆಗಳನ್ನ ಅನುಭವಿಸುವಂತಾಗಿದೆ. ಆಹಾರ ಭದ್ರತಾ ಕಾಯ್ದೆಯಡಿ ಯಾವುದೇ ಫಲಾನುಭವಿ ಹಸಿವಿನಿಂದ ನರಳಬಾರದೆಂಬ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆಧಾರ್ ಕಾರ್ಡ್ ಇಲ್ಲ ಎಂಬ ನೆಪದಲ್ಲಿ ಸಬ್ಸಿಡಿ ಹಾಗೂ ಉಚಿತವಾಗಿ ಸಿಗುವ ಸೌಲಭ್ಯಗಳಿಂದ ಫಲಾನುಭವಿಗಳಿಗೆ ವಂಚನೆ ಮಾಡಬಾರದು. ಸಂರಕ್ಷಣೆ ಮಾಡಬೇಕಾದ ಸರ್ಕಾರಗಳು ಇಂದು ಮುಖಚೆಹರೆಯನ್ನ ಕಡ್ಡಾಯಗೊಳಿಸುವ ಮೂಲಕ ಫಲಾನುಭವಿಗಳ ಹಕ್ಕನ್ನ ನಿರಾಕರಿಸುತ್ತಿವೆ ಎಂದು ಆಪಾದಿಸಿದರು. ಕೂಡಲೇ ಇದನ್ನ ರದ್ದು ಮಾಡಿ ಐಸಿಡಿಎಸ್ ಯೋಜನೆಯನ್ನ ಕಾಯಂ ಮಾಡಬೇಕು. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಸಿ ಮತ್ತು ಡಿ ಗುಂಪಿನ ನೌಕರರೆಂದು ಪರಿಗಣಿಸಿ 2018ರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಿಸಿ ಫಲಾನುಭವಿಗಳ ಘಟಕ ವೆಚ್ಚವನ್ನು ಸಹ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು.
ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ಕಾರ್ಯದರ್ಶಿ ನರ್ಮದಾ, ಖಜಾಂಚಿ ಗಂಗಮ್ಮ, ಶಾಂತ, ರಾಗಮ್ಮ, ಶರಣಮ್ಮ, ಸುನೀತಾ, ಶಾರದಾ, ಶಾಂತಮ್ಮ, ಮಲ್ಲಮ್ಮ, ಗೋಕುರಮ್ಮ, ಡಿಎಸ್ ಶರಣಬಸವ, ಕೆಜಿ ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಛಲವಾದಿ ಮಹಾಸಭಾ ಮಹಿಳಾ ಘಟಕದಿಂದ ಆಗಸ್ಟ್ 24ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷೆ ಅರ್ಚನಾ ಸುಂಕಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸುಮಾರು 200 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮೈಸೂರಿನ ಶ್ರೀ ವಿರಿಲಿಂಗಪೆದ್ದಿ ಮಹಾಸಂಸ್ಥಾನದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ, ಬೀದರ್ ಬುದ್ಧ ವಿಹಾರದ ಪೂಜ್ಯ ದಮ್ಮದೀಪ ಬಂತೇಜಿ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಉದ್ಘಾಟಿಸಲಿದ್ದಾರೆ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಜ್ಯೋತಿ ಬೆಳಗಿಸಲಿದ್ದಾರೆ. ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷ ಸಿದ್ದಯ್ಯ, ಮಹಿಳಾ ಮಹಾಸಭಾದ ಅಧ್ಯಕ್ಷೆ ಈರಮ್ಮ, ಲಲಿತಾ ಆಗಮಿಸಲಿದ್ದಾರೆ ಎಂದರು. ಗೌರವ ಅತಿಥಿಗಳಾಗಿ ಕೊಳಗೇರೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ, ಮುಖ್ಯ ಅತಿಥಿಗಳಾಗಿ ಶಾಸಕ ದದ್ದಲ್ ಬಸನಗೌಡ, ಸಂಸದ ಜಿ ಕುಮಾರ್ ನಾಯಕ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಎ ವಸಂತ್ ಕುಮಾರ್, ಕರೆಮ್ಮ ನಾಯಕ್, ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗಿರಿ ಸೇರಿ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಪರಮಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು, ಶ್ರೀ ಪೂಜ್ಯ ದಮ್ಮದೀಪ ಬಂತೇಜಿ ಅವರು, ಉದ್ಘಾಟಕರಾಗಿ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆ. ಜ್ಯೋತಿ ಬೆಳಗಿಸುವವರು ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜು, ಸಣ್ಣ ನೀರಾವರಿ ಇಲಾಖೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಸನ್ಮಾನ್ಯ ಶ್ರೀ ಸಿದ್ದಯ್ಯ, ನಿವೃತ್ತಿ ರಾಜ್ಯಾಧ್ಯಕ್ಷರು. ಶ್ರೀಮತಿ ಈರಮ್ಮ, ರಾಜ್ಯಾಧ್ಯಕ್ಷರು, ಮಹಿಳಾ ರಾಜ್ಯ ಛಲವಾದಿ ಮಹಾಸಭಾ ಮಹಿಳಾ ಸಮಿತಿ. ಶ್ರೀಮತಿ ಲಲಿತಾ ಅರೋಲಿಕರ್, ಸಂಘಟನಾ ಕಾರ್ಯದರ್ಶಿ. ಅಧ್ಯಕ್ಷತೆಯಾಗಿ ಶ್ರೀಮತಿ ಅರ್ಚನಾ ಕಾಯಪ್ಪ ಸುಂಕಾರಿ. ಗೌರವ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ, ಶಾಸಕರು ಹುಬ್ಬಳ್ಳಿ ಧಾರವಾಡ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ದದ್ದಲ್ ಬಸವನಗೌಡ, ಶಾಸಕರು ರಾಯಚೂರು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯಕ್, ಸಂಸದರು. ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು ರಾಯಚೂರು ನಗರ. ಸನ್ಮಾನ್ಯ ಶ್ರೀ ಎಂ ವಸಂತ್ ಕುಮಾರ್, ವಿಧಾನಸಭಾ ಪರಿಷತ್ ಸದಸ್ಯರು. ಸನ್ಮಾನ್ಯ ಶ್ರೀ ಕರೆಮ್ಮಾಜಿ ನಾಯಕ್, ಶಾಸಕರು ದೇವದುರ್ಗ. ಸನ್ಮಾನ್ಯ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಿಗಿರಿ, ಮಹಾಪೌರರು, ಮಹಾನಗರ ಪಾಲಿಕೆ. ಈ ಸಂದರ್ಭದಲ್ಲಿ ನಾಗರತ್ನ, ಪ್ರಿಯದರ್ಶಿನಿ, ನಂದಿನಿ, ಸುಜಾತ, ಸಾವಿತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ದೇವರಾಜ ಅರಸು ಆಶಯಗಳಂತೆ ಕಾರ್ಯನಿರ್ವಹಿಸುವುದೇ ಆದಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ 1 ಬಾರಿ ಭೂ ಮಂಜೂರಾತಿ ನೀಡಬೇಕೆಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ ಮಾರೆಪ್ಪ ಹರವಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ದೇವರಾಜು ಅರಸು ಇವರ ಆಡಳಿತದಲ್ಲಿಯೇ ಉಳುವವನೇ ಭೂಮಿಯ ಒಡೆಯ ಎಂದು ಘೋಷಿಸಲಾಗಿತ್ತು. ಅಂದು ಭೂಹೀನರಿಗೆ ಭೂಮಿ ದೊರೆಯಲು ಸಾಧ್ಯವಾಯಿತು. ಆದರೆ ಅದೇ ಕಾಂಗ್ರೆಸ್ ಸರ್ಕಾರ ಭೂಮಿಯನ್ನ ಸರ್ಕಾರ ಎಂದು ನಮೂದಿಸಿ ಭೂ ಮಾಲೀಕತ್ವ ಪಡೆದು ಜನರಿಗೆ ಅನ್ಯಾಯ ಮಾಡುತ್ತಿದೆ. ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಯಾವುದನ್ನ ಕೇಳದೆ ಭೂಮಿ ಮಂಜೂರು ಮಾಡುತ್ತಿದೆ. ಸರ್ಕಾರಿ ಭೂಮಿಯನ್ನ ಸಾಗುವಳಿ ಮಾಡಿಕೊಂಡು ಒತ್ತುವರಿ ರಕ್ಷಿಸಿರುವ ಭೂಹೀನರಿಗೆ ಸಾಗುವಳಿ ಚೀಟಿ ನೀಡಲು ಸರ್ಕಾರ ಮುಂದಾಗದೇ ಇರುವುದು ಖಂಡನೀಯವಾಗಿದೆ ಎಂದರು. ಸರ್ಕಾರಕ್ಕೆ ದೇವರಾಜು ಅರಸು ಆದರ್ಶವಾಗಿದ್ದರೆ ಕೂಡಲೇ ಭೂಹೀನರಿಗೆ ಭೂಮಿ ಹಂಚಿಕೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಜೀವ ಹೋಗೋದ್ರಾಗ ಒಂದು ಭೂಮಿಗೆ ಒಂದು ನನ್ನ ಹೆಸರು ಇರಬೇಕು, ಒಂದು ಪಟ್ಟ ಸಿಗ್ಬೇಕಂತೇಳಿ ಎಷ್ಟೋ ಜೀವಗಳಿದ್ರು. ಅದೇ ಒಂದು ತರನಾಗಿ ಏನು ಭೂಮಿಯನ್ನು ಗೇಣು ಮಾಡಿಕೊಂಡಿರ್ತಕ್ಕಂಥ ಜನ ಗೇಣು ಮಾಡ್ಕೊಂಡು ಬರ್ತದೆ ಅವತ್ತು ದಿವಸ. ಆ ಒಂದು ಜನಸಂಖ್ಯೆ ಏನಪ್ಪ ಅಂದ್ರೆ ಅವ್ರ ಹೆಸರಲ್ಲೇ ಮಾನ್ಯ ಆಗಿದ್ದಿಲ್ಲ. ಅನುಸಂಖ್ಯೆ ಏನಪ್ಪ ಅಂದ್ರೆ ಅವರಿಗೆ ಮಾನ್ಯ ಆಗ್ಬೇಕಂತೇಳಿ ಬಹಳಷ್ಟು ಜನ ಏನು ಬಹಳಷ್ಟು ಹೋರಾಟ ಮಾಡ್ಬೋದು ನನಗೆ. ಮತ್ತು ಏನೋ ಹೊಟ್ಟೆಪಾಡಿಗಾಗಿ ಈಗ ದೊಡ್ಡವ್ರ ಮನೆಯಾಗ ಅಕಸ್ಮಾತ್ವಾಗಿ ಏನೋ ಒಂದು ಜೀವನ ಕಟ್ಟಿಬೇಕಂತೇಳಿ ಭೂಮಿ ಮಾಡಿಕೊಂಡು ಇರ್ತಕ್ಕಂಥ ಎಷ್ಟೋ ಜೀವಗಳಿದ್ದು. ಆ ಜೀವಗಳಿಗೆ ಒಂದು ಜೀವನಕ್ಕೆ ಒಂದು ಆಸರೆ ಕಲಿಸಬೇಕು ಅಂತ ಹೇಳಿ ಅವ್ರಿಗೆ ಒಂದು ಬದುಕಿಗೆ ಒಂದು ಘನತೆ ಬದುಕು ಕೊಡ್ಬೇಕಂತೇಳಿ ಆಗಿನ ಒಂದು ನಿಂತ್ಕೇಶಿ ಅವತ್ತಿನ ಸಂದರ್ಭದಲ್ಲಿ ಏನು ಊರು ಮನೆ ಭೂವಳಿಯ ಅಂತ ಒಂದು ಕಾನೂನು ಜಾರಿ ಮಾಡಬೇಕಾಗಿತ್ತು ಅವತ್ತು ದಿವಸ. ಆ ಒಂದು ಜನ ಅವತ್ತು ಹೋರಾಟ ಅಂದಿನ ಹೋರಾಟಗಳು ಮಾಡ್ತಾ ಇದ್ರು ಜನ. ಒತ್ತಡದಿಂದ ಒಂದು ಸಂಖ್ಯೆಯ ಉಳುವನೆ ಭೂವಳಿ ಅಂತ ಕಾನೂನು ಮಾಡಿದ್ರು. ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವರಾಜ ಅರಸರವರು ಅವತ್ತಿನ ಒಂದು ಕಾನೂನು ಮಾಡಿ ಜನರಿಗೆ ಭೂಮಿ ಕೊಡ್ಬೇಕಂತ ಹೇಳಿ ಒಂದು ಕಾನೂನು ಮಾಡಿದ್ರು. ಆದ್ರೆ ಈ ರಾಜ್ಯದಲ್ಲಿ ಏನು ಅಲ್ಪ ಸ್ವಲ್ಪ ಭೂಮಿ ಸಿಗ್ತಿಲ್ಲ ಅಂತ ಹೇಳೋದು.
ಸಿಕ್ಕಿದ ಒಂದು ಕೀರ್ತಿ ಅವರಿಗೆ ಸಲ್ಲಬೇಕಾಗಿದೆ. ಇವತ್ತು ಏನಪ್ಪ ಅವತ್ತಿನಿಂದ ಇವತ್ತಿಗೆ ಅಂತ ಒಂದು ದೊಡ್ಡ ಕಾರ್ಯಕ್ರಮಗಳು ಅಂತ ಒಂದು ದೊಡ್ಡದು ಏನು ಇವತ್ತು ಬದಲಾವಣೆ ಆಗಿಲ್ಲ. ಆದರೆ ಈ ರಾಜ್ಯದಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತರುವುದರ ಮೂಲಕ ಸಹಿತ ಕೆಲವರು ಭೂಮಿ ಸಿಕ್ಕುತ್ತಾದ್ರೂ ಸಹಿತ ಏನು ಅವತ್ತಿನ ಭೂಮಿ ಸಿಗ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಸಹಿತ ಇವತ್ತು ಭಗವತ್ ಸಾಗುವವರು ಎಷ್ಟೋ ವರ್ಷಗಳಿಂದ ಸಾಗುವ ಮಾಡಿಕೊಂಡು ಆ ಏನಪ್ಪ ಅಂದ್ರೆ ಮೆನುಗುರಿಗೆ ಒಂದು 70-80 ವರ್ಷದಿಂದ ಐದಾರಿಗೆ ಸಾಗುವಳಿ ಮಾಡ್ಕೊಂತ ಇದ್ದಾರೆ. ಈ ಸಂದರ್ಭದಲ್ಲಿ ವೀರೇಶ್ ಗಣದಿನ್ನಿ, ಮಾರ್ಯಮ್ಮ, ನಾರಾಯಣ ಸ್ವಾಮಿ, ಆಂಜನೇಯ ಕುರುಬದೊಡ್ಡಿ, ಶಿವರಾಜ್ ಪೂರ್ತಿಪ್ಲಿ, ಈರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತದಿಂದ ಆಗಸ್ಟ್ 22ರಿಂದ 31ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸೋಪ್ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮಾರುಕಟ್ಟೆ ವ್ಯವಸ್ಥಾಪಕ ಗಂಗಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಮೈಸೂರು ಸ್ಯಾಂಡಲ್ ಸೋಪ್ ನಾಡಿನಾದ್ಯಂತ ಖ್ಯಾತಿ ಪಡೆದಿದೆ. ಉತ್ಕೃಷ್ಟ ದರ್ಜೆ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ. ರಿಯಾಯಿತಿ ದರದಲ್ಲಿ ವಸ್ತುಗಳ ಖರೀದಿಗೆ ಅವಕಾಶವಿದೆ. ಗಂಧದ ಎಣ್ಣೆ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ನ ಉತ್ಪನ್ನ, ಮಾರ್ಜಕ, ಸೌಂದರ್ಯವರ್ಧಕ, ಅಗರಬತ್ತಿ ಸೇರಿ 50 ಉತ್ಪನ್ನಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ದಾಪುಗಾಲು ಇಟ್ಟಿದೆ. 2023-24ನೇ ಸಾಲಿನಲ್ಲಿ 1571 ಕೋಟಿ ವಹಿವಾಟು ನಡೆಸಿ 362 ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ. 2024-25ರಲ್ಲಿ ಉತ್ಪನ್ನಗಳ ಮಾರಾಟದಲ್ಲಿ 1785 ಕೋಟಿ ವಹಿವಾಟು ನಡೆಸಿ 450 ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ. 108 ವರ್ಷಗಳ ಇತಿಹಾಸದಲ್ಲಿ ಮೇ 25ರಲ್ಲಿ ಮಾರಾಟ 186 ಕೋಟಿ ರೂಪಾಯಿಗಳ ಲಾಭ ಗಳಿಸುವ ಮೂಲಕ ದಾಖಲೆ ನಿರ್ಮಿಸಿದೆ. ಸಾರ್ವಜನಿಕರು ನಗರದಲ್ಲಿ ನಡೆಯುವ ಸಾಬೂನು ಮೇಳದಲ್ಲಿ ಭಾಗವಹಿಸಿ ಸೋಪುಗಳನ್ನ ರಿಯಾಯಿತಿ ದರದಲ್ಲಿ ಪಡೆದುಕೊಳ್ಳಬೇಕು ಎಂದರು. ಇಲ್ಲಿ ಪತ್ರಿಕಾ ಗೋಷ್ಠಿ ಕರೆದಿರುವ ಉದ್ದೇಶ ಏನಂತಂದ್ರೆ, ನಾಳೆಯಿಂದ ಅಂದ್ರೆ ದಿನಾಂಕ 22/8/2025ರಿಂದ 31/8/2025ವರೆಗೆ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜಭವನ ರಾಯಚೂರು ಇಲ್ಲಿ ಸಾಬೂನು ಮೇಳವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 9:30 ರಾತ್ರಿ 9 ಗಂಟೆವರೆಗೆ ಈ ಸಾಬೂನು ಮೇಳವನ್ನು ಆಯೋಜಿಸಲಾಗಿದೆ. ಈ ಸಾಬೂನು ಮೇಳದ ಬಗ್ಗೆ ಮತ್ತು KSDL ಸಂಸ್ಥೆ ಸಂಸ್ಥೆ ಬಗ್ಗೆ ಸ್ವಲ್ಪ ವಿವರಗಳನ್ನು ಮಾಧ್ಯಮ ಮಿತ್ರರಿಗೆ ಒದಗಿಸಿಕೊಡ್ತೀನಿ. ನಮ್ಮ ಸಂಸ್ಥೆಯು 1916ರಲ್ಲಿ ಅಂದಿನ ಮಹಾರಾಜರಾಗಿರ್ತಕ್ಕಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅಂದಿನ ದಿವಾನರಾಗಿರ್ತಕ್ಕಂಥ ಸರ್ ವಿಶ್ವೇಶ್ವರಯ್ಯ ಅವರು ಮತ್ತು ಅಂದಿನ ಕೆಮಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥ SC ಶಾಸ್ತ್ರಿಯವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಆರಂಭವಾಗುತ್ತೆ. ಮತ್ತು 1980ರಲ್ಲಿ ಇದಕ್ಕೆ ಕಂಪನಿ ಆಕ್ಟ್ ಅಡಿಯಲ್ಲಿ KSDL ಅಂತಕ್ಕಂಥ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಸಂಸ್ಥೆಯಾಗಿ ಪರಿವರ್ತನೆ ಆಗಿದೆ. ಇದು ನಮ್ಮ ಸಂಸ್ಥೆಯು ಅತ್ಯಂತ ಉತ್ಕೃಷ್ಟ ಮತ್ತು ಶ್ರೇಷ್ಠ ಗುಣಮಟ್ಟದ ಸಾಬೂನುಗಳನ್ನು, ಮೈ ಸಾಬೂನುಗಳನ್ನು ಮತ್ತು ಬಟ್ಟೆ ಸಾಬೂನುಗಳನ್ನು ಹಾಗೂ ಸೌಂದರ್ಯ ವರ್ಧಕಗಳನ್ನು ತಯಾರಿಸುವ ಶ್ರೇಷ್ಠ ಗುಣಮಟ್ಟದ ಸಂಸ್ಥೆಯಾಗಿದೆ. ಈ ಸಂದರ್ಭದಲ್ಲಿ ಸಹಾಯಕ ವ್ಯವಸ್ಥಾಪಕ ಗುರುಪ್ರಸಾದ್ ಇದ್ದರು. ಗಣೇಶೋತ್ಸವದ ಅಂಗವಾಗಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡುವ ಕಾಸಬಾವಿ ಸ್ವಚ್ಛತೆ ಕಾರ್ಯ ಆರಂಭವಾಗಿದ್ದು, ಸ್ಥಳಕ್ಕೆ ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗಿರಿ ಹಾಗೂ ರಾಜ್ಯ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜು ಆಗಮಿಸಿ ಸ್ವಚ್ಛತಾ ಕಾರ್ಯವನ್ನ ವೀಕ್ಷಿಸಿದರು. ಆಗಸ್ಟ್ 27ಕ್ಕೆ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆಗೊಳ್ಳಲಿದ್ದು 3 ದಿನ, 5 ದಿನ ಹಾಗೂ ಹೆಚ್ಚಾಗಿ 9 ದಿನದ ಗಣೇಶ ಮೂರ್ತಿಗಳನ್ನ ಕಾಸಬಾವಿಯಲ್ಲಿ ವಿಸರ್ಜನೆ ಮಾಡುವುದರಿಂದ ಕಾಸಬಾವಿಯಲ್ಲಿರುವ ಹೂಳು ಮತ್ತು ಹಳೆಯ ಅವಶೇಷಗಳನ್ನ ಹೊರತೆಗೆದು ಬಾವಿಯನ್ನ ಸ್ವಚ್ಛಗೊಳಿಸಲಾಯಿತು. ಕಾಸಬಾವಿಯಲ್ಲಿ ಹೂಳು ಮತ್ತು ಕಸವನ್ನ ಸರಿಯಾದ ರೀತಿಯಲ್ಲಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಸ್ವಚ್ಛಗೊಳಿಸಬೇಕು. ಜೊತೆಗೆ ಕಾಸಬಾವಿ ಸುತ್ತಲೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುರಕ್ಷತಾ ಗ್ರಿಲ್ ವ್ಯವಸ್ಥೆ ಮಾಡಬೇಕು. ಬಾವಿಯ ಹತ್ತಿರ ಪೊಲೀಸ್ ಸಹಾಯ ಕೌಂಟರ್, ಮಾಹಿತಿ ಕೇಂದ್ರ, ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಒದಗಿಸಲು ಸೂಚನೆ ನೀಡಲಾಯಿತು. ಅವ್ರ ದಿನ 25 ತಾರೀಕು ಕೊಡ್ಬೇಕ್ರಿ.
ಈ ಸಂದರ್ಭದಲ್ಲಿ ಪ್ರಮುಖರಾದ ಮೊಹಮ್ಮದ್ ಶಾಲಂ, ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಧಾರ್ಮಿಕ ಪೂಜಾ ಕೈಂಕರ್ಯಗಳೊಂದಿಗೆ ವಿಜೃಂಭಣೆಯಿಂದ ನಗರದ ಶ್ರೀ ಉರ್ಗುಂದಿ ಈರಣ್ಣ ದೇವಸ್ಥಾನದಲ್ಲಿ ಗರುಡು ಸ್ತಂಭ ಸ್ಥಾಪನಾ ಕಾರ್ಯ ನೆರವೇರಿತು. ನೂತನವಾಗಿ ಸಿದ್ಧಪಡಿಸಲಾದ ಗರುಡು ಸ್ತಂಭವನ್ನ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಯಿತು. ನಂತರ ದೇವಸ್ಥಾನದ ಮುಂದುಗಡೆ ಪ್ರತಿಷ್ಠಾಪಿಸಲಾಯಿತು. ಮಹಾನಗರ ಪಾಲಿಕೆ ಸದಸ್ಯ ಎಂ ಪವನ್ ಕುಮಾರ್, ಬಿಜೆಪಿ ಮುಖಂಡ ರವಿ ಜಲ್ದಾರ್, ಮೌನೇಶ್ ಸೇರಿದಂತೆ ಬಡಾವಣೆಯ ಭಕ್ತರು ಭಾಗವಹಿಸಿ ಜಯಘೋಷಗಳೊಂದಿಗೆ ಅಭಿಷೇಕ ಪೂಜೆ ನೆರವೇರಿಸಿದರು. Bluetooth mode.
ಕೈ ಕೈ ಇಲ್ಲಿ ಬಾ ಹಿಂದೆ ಬಾ.
ಹಾಂ ಅಯ್ಯಪ್ಪ ಇಲ್ಲಪ್ಪ ಇಲ್ಲಿ ಗಡು ರಸ್ತಂಬ ಸ್ಪರ್ಧೆ ಮಾಡಕತ್ತಾರ. ಗಡು ರಸ್ತಂಬ ಇಲ್ಲಿ ರವೀಂದ್ರ ಮನೆ ಹಿಂದೆ ರವೀಂದ್ರ ಮನೆ ಹಿಂದೆ ಅಪ್ಪ. ಅಲ್ಲ ಇವ್ರು ಬರ್ತಾರೆ, ಬಾಲು ಬರ್ತಾರೆ. ಶ್ರೀ ಮಾತಾ ಮಹಾಲಕ್ಷ್ಮಿ ದೇವಿ ಗಜಾನನ ಯುವ ಸಮಿತಿ ವತಿಯಿಂದ ನಗರದ ಗಂಜ್ ಕಲ್ಯಾಣ ಮಂಟಪದ ಗಣಪತಿ ಮಂದಿರದಲ್ಲಿ 4.5 ಕೆಜಿ ತೂಕದ ಬೆಳ್ಳಿ ಪಾದುಕೆ ಹಾಗೂ ವಿವಿಧ ಆಭರಣಗಳ ಪೂಜಾ ಕಾರ್ಯಕ್ರಮವನ್ನ ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ಪೂಜೆಯ ನಂತರ ಭಜನೆ ಕೀರ್ತನೆಗಳ ಮಧ್ಯೆ ಅದ್ದೂರಿ ಮೆರವಣಿಗೆಯ ಮೂಲಕ ಪಾದುಕೆ ಮತ್ತು ಆಭರಣಗಳನ್ನ ದೇವಸ್ಥಾನಕ್ಕೆ ಭಕ್ತರು ಉತ್ಸಾಹದಿಂದ ತಲುಪಿದರು. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರು ಹಾಗೂ ಅನೇಕ ಭಕ್ತರು ಭಾಗವಹಿಸಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಗಣಪತಿಯ ದರ್ಶನ ಪಡೆದು ಸಮೂಹ ಭಕ್ತಿಗೀತೆಗಳನ್ನ ಹಾಡಿ ಭಕ್ತಿಪರ ವಾತಾವರಣ ನಿರ್ಮಿಸಿದರು. ಯೂನಿಯನ್ ಬ್ಯಾಂಕ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹತ್ತಿಕೊಂಡ ಘಟನೆ ಇಂದು ಬೆಳ್ಳಂಬೆಳಗ್ಗೆ ನಡೆದಿದೆ. ನಗರದ ಬಸವೇಶ್ವರ ವೃತ್ತದ ಸಮೀಪವಿರುವ ಯೂನಿಯನ್ ಬ್ಯಾಂಕ್ನಲ್ಲಿ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಬ್ಯಾಂಕಿನಲ್ಲಿದ್ದ ದಟ್ಟವಾದ ಹೊಗೆ ಆವರಿಸಿರುವುದನ್ನ ಕಂಡ ಸ್ಥಳೀಯರು ಅಗ್ನಿಶಾಮಕ ದಳ ಠಾಣೆಗೆ ಮಾಹಿತಿ ನೀಡಿದರು. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿದರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುವಷ್ಟರಲ್ಲಿ ಬ್ಯಾಂಕಿನ ಎಲ್ಲಾ ಕಡೆಗಳಲ್ಲಿಯೂ ಬೆಂಕಿ ಆವರಿಸಿಕೊಂಡಿತ್ತು. ಬ್ಯಾಂಕಿನಲ್ಲಿದ್ದ 2 ಎಸಿ ಸ್ಫೋಟಗೊಂಡಿದ್ದರಿಂದ ಈ ಘಟನೆ ನಡೆದಿದೆ ಎಂದು ಹೇಳಲಾಗಿದ್ದು, ಡಿಎಫ್ಒ ರವೀಂದ್ರ, ಅಗ್ನಿಶಾಮಕ ಠಾಣಾಧಿಕಾರಿ ರಾಜು, ಸಹಾಯಕ ಅಧಿಕಾರಿ ನರಸಪ್ಪ, ಸಿಬ್ಬಂದಿ ಡಿಕೆ ಶ್ರೀನಿವಾಸ್, ನಾಸೀರ್, ನರಸಿಂಹಲು, ದೇವರಾಜ್ ಸೇರಿದಂತೆ ಅನೇಕರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತುಂಬಿ ಹರಿಯುತ್ತಿರುವ ಕೃಷ್ಣಾ ತುಂಗಭದ್ರಾ ನದಿಗಳು ಹೂವಿನಡಗಿ ಸೇತುವೆ ಸಂಪೂರ್ಣ ಮುಳುಗಡೆ, ಕಲಬುರಗಿ ಸಂಚಾರ ಸ್ಥಗಿತ, ಕೊಪ್ಪರ ಸೇರಿ ಹಲವು ದೇವಸ್ಥಾನಗಳು ಮುಳುಗಡೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣ, ಅಲೆಮಾರಿಗಳಿಗೆ ಅನ್ಯಾಯವಾಗದಂತೆ ಕ್ರಮ ವಹಿಸಲಿ, ರವೀಂದ್ರನಾಥ್ ಪಟ್ಟಿ. ಅಂಗನವಾಡಿ ಕಾರ್ಯಕರ್ತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನಾ ಧರಣಿ. ಆಗಸ್ಟ್ 24ರಂದು ಛಲವಾದಿ ಮಹಾಸಭಾದ ಮಹಿಳಾ ಘಟಕದಿಂದ ಪ್ರತಿಭಾ ಪುರಸ್ಕಾರ, ಅರ್ಚನಾ ಸುಂಕಾರಿ ಮಾಹಿತಿ. ದೇವರಾಜು ಅರಸು ಆಶಯಗಳಿಗೆ ಸರ್ಕಾರ ಬದ್ಧತೆ ಇದ್ದರೆ ಸಾಗುವಳಿ ಮಾಡುವ ರೈತರಿಗೆ ಸಾಗುವಳಿ ಚೀಟಿ ನೀಡಲಿ, ಮಾರಪ್ಪ ಹರವಿ. ಆಗಸ್ಟ್ 22ರಿಂದ 31ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಾಬೂನು ಮೇಳ, ಗಂಗಪ್ಪ. ಗಣೇಶೋತ್ಸವದ ಅಂಗವಾಗಿ ಕಾಸಬಾವಿ ಸ್ವಚ್ಛತೆ ಕಾರ್ಯ ಆರಂಭ. ಶ್ರೀ ಉರ್ಕುಂದಿ ಈರಣ್ಣ ದೇವಸ್ಥಾನ ಗರುಡಗಂಬ ಸ್ಥಾಪನೆ, ವಿಶೇಷ ಪೂಜೆ, ಮೆರವಣಿಗೆ. ನಗರದ ಗಂಜ್ ಕಲ್ಯಾಣ ಮಂಟಪದ ಶ್ರೀ ಗಣೇಶ ಮಂದಿರಕ್ಕೆ 4.5 ಕೆಜಿ ಬೆಳ್ಳಿ ಆಭರಣ ಸಮರ್ಪಣೆ. ಮತ್ತು ಯೂನಿಯನ್ ಬ್ಯಾಂಕ್ ನಲ್ಲಿ ಆಕಸ್ಮಿಕ ಬೆಂಕಿ, ಪೀಠೋಪಕರಣ ಎಸಿ ಸುಟ್ಟು ಭಸ್ಮ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.